ಬಿಹಾರದ ಲಾಲು ಪ್ರಸಾದ್ ಮನೆಯಲ್ಲಿ ಬಿರುಗಾಳಿ ಎದ್ದಿದೆ. ರಾಜಕೀಯವಾಗಿಯೂ ಸಾಂಸಾರಿಕವಾಗಿಯೂ ಆಗಿರುವ ನಿರ್ಧಾರಗಳು ದೇಶವ್ಯಾಪಿ ಚರ್ಚೆಗೀಡಾಗ್ತಾ ಇವೆ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ನನ್ನ ಪಕ್ಷದಿಂದ 6 ವರ್ಷ ಮನೆಯಿಂದ ಶಾಶ್ವತವಾಗಿ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಇದಕ್ಕೆ ಕಾರಣವಾಗಿದ್ದು ಮಗನ ಲಿವ್ ಇನ್ ಸಂಬಂಧ. ಲಾಲು ಪ್ರಸಾದ್ ಯಾದವ್ ಸಂಸಾರದಲ್ಲಿ ಬಿರುಗಾಳಿ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಮನೆಯಿಂದ ಗೆಟ್ ಔಟ್. ಮನೆಯಿಂದಲೂ ಮನಸ್ಸಿನಿಂದಲೂ ಪಕ್ಷದಿಂದಲೂ ಗೇಟ್ ಪಾಸ್. ಇಡೀ ಬಿಹಾರ ರಾಜಕಾರಣ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಅನೌನ್ಸ್ ಆಗಲಿರುವ ವಿಧಾನಸಭೆ ಚುನಾವಣೆಯತ್ತ ನೆಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಒಂದು ಸುತ್ತು ಪ್ರವಾಸ ಮಾಡಿದ್ದಾರೆ. ಅಧಿಕಾರ ಕಳೆದುಕೊಳ್ಳುವ ಭೀತಿಯಲ್ಲೇ ಸಿಎಂ ನಿತೀಶ್ ಕುಮಾರ್ ಹರಸಾಹಸ ಮಾಡುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಈ ಬಾರಿ ಅಧಿಕಾರ ಪಡೆಯೋದು ನಿಶ್ಚಿತ ಅಂತಾನೆ ಹೇಳಲಾಗ್ತಿದೆ. ಅಷ್ಟೊತ್ತಿಗಾಗಲೇ ಲಾಲು ಮನೆಯಲ್ಲಿ ಹೊತ್ತಿಕೊಂಡಿದೆ ಬಿರುಗಾಳಿ. ಲಾಲು ಪ್ರಸಾದ್ ಯಾದವ್ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಮನೆಯಿಂದ ಶಾಶ್ವತವಾಗಿ ಹೊರಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಲಾಲು ಪ್ರಸಾದ್ ಯಾದವ್ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ನೈತಿಕತೆ ಪ್ರಾಮಾಣಿಕತೆ ಇಲ್ಲದವರಿಂದ ಸಾಮಾಜಿಕ ನ್ಯಾಯ ಬಯಸೋದು ಅಸಾಧ್ಯ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ನಡವಳಿಕೆಗಳು ಬೇಜವಾಬ್ದಾರಿತನದಿಂದ ಕುಟುಂಬದ ಮರ್ಯಾದೆ ಹೋಗಿದೆ. ಆರ್ಜೆಡಿ ಪಕ್ಷದಿಂದ ಹಾಗೂ ನನ್ನ ಮನೆಯಿಂದ ಹೊರಹಾಕುತ್ತಿದ್ದೇನೆ. ವೈಯಕ್ತಿಕ ಜೀವನದ ಏಳು ಬೀಳುಗಳ ಬಗ್ಗೆ ನಮಗಿನ್ನೂ ಆಸಕ್ತಿ ಇಲ್ಲ. ಸ್ವಂತ ನಿರ್ಧಾರಗಳೇನೇ ಇದ್ದರೂ ಕುಟುಂಬಕ್ಕೆ ಸಂಬಂಧವಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಜನರ ಸಂಧಾನಕಾರನಾಗೇ ಇರುತ್ತೇನೆ. ನಂಬಿಕಸ್ಥರಿಗಷ್ಟೇ ಕುಟುಂಬದಲ್ಲಿ ಸ್ಥಾನಮಾನ. ಸಾರ್ವಜನಿಕ ಜೀವನದಲ್ಲೂ ಇದೇ ಎಲ್ಲರಿಗೂ ಅನ್ವಯ ಎಂದು ಎಕ್ಸ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಸಂದೇಶ ಹಾಗೂ ಆದೇಶ ಹೊರಡಿಸಿದ್ದಾರೆ. ತೇಜ್ ಪ್ರತಾಪ್ ಯಾದವ್ ಉಚ್ಚಾಟನೆಗೆ ಹಲವು ಕಾರಣ. 1. ರಾಜಕೀಯ ಹಿನ್ನಡೆ. 2. ಡಬಲ್ ಸಂಸಾರ. 3. ವಿಚಿತ್ರ ವರ್ತನೆ. ಆರ್ಜೆಡಿ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಜವಾಬ್ದಾರಿ ಕೊಟ್ಟರೂ ಸರಿಯಾಗಿ ನಿಭಾಯಿಸುತ್ತಿರಲಿಲ್ಲ ತೇಜ್ ಪ್ರತಾಪ್ ಯಾದವ್. ತಮ್ಮ ತೇಜಸ್ವಿ ಯಾದವ್ಗೆ ಇರುವ ರಾಜಕೀಯ ವರ್ಚಸ್ಸು, ಜನಪರ ಕಾಳಜಿ ತೇಜ್ ಪ್ರತಾಪ್ನಲ್ಲಿ ಕಾಣುತ್ತಿರಲಿಲ್ಲ. ತೇಜ್ ಪ್ರತಾಪ್ ಯಾದವ್ನ 2 ಸಂಸಾರಗಳ ಬಗ್ಗೆ ಇಡೀ ಕುಟುಂಬ ಬೇಸರದಲ್ಲಿತ್ತು. ಕೆಲವೊಮ್ಮೆ ಅದು ರಾಜಕೀಯ ಅಸ್ತ್ರಗಳೂ ಆಗಿತ್ತು. ಮೊದಲ ಪತ್ನಿ ಐಶ್ವರ್ಯ ರೈ ಜೊತೆ ವಿಚ್ಛೇದನ ಪಡೆದಿದ್ದ ತೇಜ್ ಪ್ರತಾಪ್ ಯಾದವ್ ಅನುಷ್ಯಾ ಯಾದವ್ ಜೊತೆಗಿನ ಫೋಟೋ ರಿಲೀಸ್ ಮಾಡಿದ್ರು. ನಾನು ತೇಜ್ ಪ್ರತಾಪ್ ಯಾದವ್ ಮತ್ತು ಈ ಚಿತ್ರದಲ್ಲಿರುವ ಮಹಿಳೆ ಅನುಷ್ಕಾ ಯಾದವ್ ಕಳೆದ 12 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದೇವೆ. ನಾನು ಇದನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೆ, ಆದರೆ ಹೇಗೆ ಎಂದು ತಿಳಿದಿರಲಿಲ್ಲ. ಈ ಪೋಸ್ಟ್ ಮೂಲಕ ಹಂಚಿಕೊಳ್ಳಲು ಧೈರ್ಯ ಮಾಡಿದ್ದೇನೆ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ತಮ್ಮ ಗೌಪ್ಯ ಸಂಬಂಧ ಬಹಿರಂಗಪಡಿಸಿದ್ರು. ಚುನಾವಣಾ ಪ್ರಚಾರದ ವೇಳೆ ಹಾಗೂ ಸಾಮಾನ್ಯ ದಿನಗಳಲ್ಲೂ ಧಾರ್ಮಿಕ ಆಚರಣೆಗಳಲ್ಲಿ ತೇಜ್ ಪ್ರತಾಪ್ ಯಾದವ್ನ ವರ್ತನೆಗಳು ರಾಜಕೀಯವಾಗಿಯೂ ಸಂಸಾರದಲ್ಲೂ ಇರುಸುಮುರುಸು ತರುತ್ತಿತ್ತು. ಕೃಷ್ಣನ ಅವತಾರ, ಪೂಜಾರಿ, ಕಾಳಿಮಾತಾ ಅವತಾರಗಳೆಲ್ಲವೂ ನಗೆಪಾಟಲಿಗೀಡಾಗಿದ್ದವು. ಈ ಎಲ್ಲ ಕಾರಣಗಳಿಗಾಗಿ ತೇಜ್ प्रताप यादव ಇದೀಗ ಬಹಿಷ್ಕಾರದ ಶಿಕ್ಷೆಗೆ ಗುರಿಯಾಗಿದ್ದಾರೆ. हम अपना काम कर रहे हैं, बिहार के प्रति हम समर्पित हैं और हम जनता के दुख सुख में हम भाग ले रहे हैं. जहाँ तक मेरे बड़े भाई की बात है, राजनीतिक जीवन में निजी जीवन भी अलग होता है. वो अपना निर्णय क्या उनका सही होगा, क्या नुकसान होगा, ये अपना निर्णय वो खुद लें. वो निर्णय लें क्या उनके लिए सही है, क्या गलत है. लेकिन हम ऐसी चीज़ों को पसंद नहीं करते हैं, अन्ना बर्दाश्त हम कर सकते हैं. ಲಾಲು ಪ್ರಸಾದ್ ಅವರ ಈ ನಿರ್ಧಾರ ಇದೀಗ ರಾಜಕೀಯವಾಗಿಯೂ ಚರ್ಚೆ ಆಗ್ತಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ಕಾರಣಕ್ಕೆ ಈ ಎಲ್ಲ ಹೈಡ್ರಾಮಾ ಎಂಬ ಮಾತುಗಳು ಕೇಳಿವೆ. ಕಿರಿಯ ಮಗ ತೇಜಸ್ವಿ ಯಾದವ್ ಸಿಎಂ ಮಾಡೋದು ಕೂಡ ಇದರ ಭಾಗ ಅಂತಾರೆ ರಾಜಕೀಯ ವಿರೋಧಿಗಳು. लालू यादव तो आज भी यही चाहते हैं कि तेजस्वी यादव ही बिहार के नेता बने. लालू जी ये कह दें कि अगर वो जात की बात करते हैं, छोड़िए पूरा बिहार का बात, अगर उनको यादवों की चिंता है तो यादव समाज से किसी आदमी को मुख्यमंत्री का चेहरा घोषित कर दे, जन स्वराज उनके समर्थन में खड़ा हो जाएगा. अब आप जब अपने बच्चों की सच्चाई को स्वीकार नहीं कर सकते हैं लालू जी, और क्या स्वीकार करिएगा ये तो भगवान ही जाने. राजनीति महत्वाकांक्षा के चलते किसी को बलि का बकरा नहीं बनाइए. ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಸಂಸಾರದ ಪ್ರತಿಷ್ಠೆಯಿಂದಾಗಿ ಇದೀಗ ಲಾಲು ರಾಜಕೀಯ ಸ್ಥಿತಿಗತಿಗಳು ಡೋಲಾಯಮಾನದಂತಾಗಿವೆ. ಇದು ವಿಧಾನಸಭೆ ಚುನಾವಣೆ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಭಾರೀ ಚರ್ಚೆಗಳಾಗುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.